ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ವೈಭವ್ ಸೂರ್ಯವಂಶಿ ಬೊಂಬಾಟ್ಸೋ ಸೆಂಚುರಿ ಮಿಸ್ ಆದರೂ ಕೂಡ ಹೊಸ ವಿಶ್ವ ದಾಖಲೆ ನಿರ್ಮಿಸಿದರು ವೈಭವ್ ಸೂರ್ಯವಂಶಿ. ಆಡಿದ್ದು 49 ಬಾಲ್, ಹೊಡೆದಿದ್ದು ಬರೋಬ್ಬರಿ 81 ರನ್, 8-4 4 6 165 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ವೈಭವ್ ಸೂರ್ಯವಂಶಿ ಮೂರನೇ ಟಿ20 ಪಂದ್ಯದಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಆಟ ಮೂರನೇ ಟಿ20 ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಅಭಿಮಾನಿ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಮೂರನೇ ಟಿ20 ಪಂದ್ಯದಲ್ಲಿ ನಮ್ಮ ಎಲ್ಲಾ ಬ್ಯಾಟರ್ಸ್ ಕೂಡ ಬ್ಯಾಟಿಂಗ್ ಮಾಡಲು ಸ್ಟ್ರಗಲ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ನಾನಿದ್ದೀನಿ ಮತ್ತು ನಾನು ಇರೋ ತನಕ ಟೀಮ್ ಇಂಡಿಯಾದ ಸ್ಕೋರ್ ಮಾತ್ರ ಕೆಳಗೆ ಬೀಳಲು ಸಾಧ್ಯ ಇಲ್ಲ ಅಂತ ಅಂದು ಆ ರೇಂಜ್ ಗೆ ಬ್ಯಾಟಿಂಗ್ ಆಡಿದ್ರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಜೊತೆ ಬಂದಂತ ಓಪನರ್ ಆಗಿ ಬಂದಂತ ಅಭಿಷೇಕ್ ಶರ್ಮಾ ಅವರು ಮೂರನೇ ಟಿ20 ಪಂದ್ಯದಲ್ಲೂ ಕೂಡ ಕೈ ಕೊಡ್ತಾರೆ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ಕೇವಲ 4 ಬಾಲ್ ಅಲ್ಲಿ 2 ರನ್ ಆಡಿ ಮತ್ತೊಮ್ಮೆ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಬ್ಲೆಸ್ಸಿಂಗ್ ಮುಜರ್ಬಾನಿ ಬೌಲಿಂಗ್ ನಲ್ಲಿ. ಇನ್ನು ಆನಂತರ ಬಂದಂತ ಇಶಾನ್ ಕಿಶನ್ ಜೊತೆ ವೈಭವ್ ಸೂರ್ಯವಂಶಿ ಅಂತೂ ಅಮೋಘ ಪ್ರದರ್ಶನ ಆದ್ರೆ ಕೊಡ್ತಾರೆ. ಒಂದ್ ಕಡೆಗೆ ಇಶಾನ್ ಕಿಶನ್ ಅವರು ಅವರಿಗೆ ಸಾಥ್ ಕೊಡ್ತಾ ಇದ್ರೆ ವೈಭವ್ ಸೂರ್ಯವಂಶಿ ಮಾತ್ರ 6 ಮತ್ತು 4 ಗಳ ರನ್ ಮಳೆ ಆದ್ರೆ ಸುರಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಕೂಡ 26 ಬಾಲ್ ಅಲ್ಲಿ 29 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 18 ಬಾಲ್ ಅಲ್ಲಿ 27 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಆದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ಒಂದು ಒಳ್ಳೆ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ ಮೂರನೇ ಟಿ20 ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಬರೋಬ್ಬರಿ 81 ರನ್ ಆದ್ರೆ ಚಚ್ಚಿ ಬಿಸಾಕ್ತಾರೆ. ಇನ್ನು ಈ ಪಂದ್ಯದಲ್ಲಿ ಎಲ್ಲಾ ಬ್ಯಾಟರ್ ಕೂಡ ಸ್ಟ್ರಗಲ್ ಆದ್ರೆ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಮಾತ್ರ 165 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಮೂರನೇ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 192 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು 20 ಓವರ್ ಗಳಲ್ಲಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ನಲ್ಲಿ ಎಡವಿದ ಮತ್ತು ನಮ್ಮ ಭಾರತದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಇದೀಗ ಜಿಂಬಾಬ್ವೆಯಲ್ಲಿ ಬೊಂಬಾಟ್ ಪ್ರದರ್ಶನ ನೀಡಿದ್ದಾರೆ. ಮೊದಲನೇ ಟಿ20 ಪಂದ್ಯದಲ್ಲಿ ಮಿಂಚಿನ ಅರ್ಧಶತಕ ಸಿಡಿಸಿದ ಅವರು ಇದೀಗ ಮೂರನೇ ಪಂದ್ಯದಲ್ಲೂ ಆಕರ್ಷಕ ಅರ್ಧಶತಕ ಗಳಿಸುವ ಮೂಲಕ ಭಾರತ ತಂಡದಲ್ಲಿ ತನ್ನ ನೆಲೆಯನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಉತ್ತಮ ಲಯದಲ್ಲಿದ್ದಂತೆ ಕಂಡು ಬಂದ ಅವರು ಶತಕ ಗಳಿಸುವ ಹಾದಿಯಲ್ಲಾದ್ರೆ ಇದ್ದರು. ಆದರೆ 81 ರನ್ಗೆ ಔಟ್ ಆಗುವ ಮೂಲಕ ಮೊದಲನೇ ಅಂತಾರಾಷ್ಟ್ರೀಯ ಶತಕದಿಂದ ವಂಚಿತರಾದರು. ಆದರೂ ಕೂಡ 16 ವರ್ಷ ತುಂಬುವ ಮುನ್ನವೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 2 ಅರ್ಧಶತಕ ಗಳಿಸಿದ ಫುಲ್ ಮೆಂಬರ್ ದೇಶದ ವಿಶ್ವದ ಏಕೈಕ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು ವೀಕ್ಷಕರೇ, ಹರಾರೆಯಲ್ಲಿ ಭಾನುವಾರ ನಡೆದ ಜಿಂಬಾಬ್ವೆ ವಿರುದ್ಧ ಮೂರನೇ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 192 ರನ್ ಆದ್ರೆ ಕಲೆ ಹಾಕಿತು. ವೈಭವ್ ಸೂರ್ಯವಂಶಿ ಅವರು 49 ಬಾಲ್ಗಳಲ್ಲಿ 81 ರನ್ ಆದ್ರೆ ಚಚ್ಚಿ ಬಿಸಾಕಿದರು. ಅದರಲ್ಲಿ 8-4 4 ಭರ್ಜರಿ ಸಿಕ್ಸರ್ ಗಳಾದ್ರೆ ಇದ್ದವು. ಇನ್ನು ವೈಭವ್ ಸೂರ್ಯವಂಶಿ ಅವರನ್ನು ಹೊರತುಪಡಿಸಿದರೆ ಭಾರತದ ಬೇರೆ ಯಾವ ಬ್ಯಾಟರ್ ಸಹ 30ರ ಗಡಿ ಕೂಡ ದಾಟಲಿಲ್ಲ. ಇನ್ನು ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಹೊಸ ದಾಖಲೆಯನ್ನಾದರೆ ನಿರ್ಮಿಸಿದ್ದಾರೆ. ಹೌದು ಸ್ನೇಹಿತರೆ, ಇತಿಹಾಸ ಆದ್ರೆ ನಿರ್ಮಿಸಿದ್ದಾರೆ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 16 ವರ್ಷಕ್ಕಿಂತ ಮೊದಲು ಅರ್ಧಶತಕ ಬಾರಿಸಿದ ವಿಷಯದಲ್ಲಿ ನೇಪಾಳದ ಕುಶಾಲ್ ಮುಲ್ಲಾ ಅವರ ನಂತರ ಈ ಸಾಧನೆ ಮಾಡಿದ ಎರಡನೇ ಆಟಗಾರ ವೈಭವ್ ಸೂರ್ಯವಂಶಿ. ಇನ್ನು 15 ವರ್ಷದ ಈ ಕಿರಿಯ ಪ್ರತಿಭೆ ಜಿಂಬಾಬ್ವೆ ಬೌಲರ್ ಗಳನ್ನು ದಂಡಿಸುತ್ತಾ 6-4 ಹಾಗೂ 2 ಸಿಕ್ಸರ್ ಗಳ ನೆರವಿನಿಂದ 31 ಬಾಲ್ಗಳಲ್ಲಿ ಈ ಮೈಲುಗಲ್ಲಾದರೆ ತಲುಪಿದರು. ಇನ್ನು ನಡೆಯುತ್ತಿರುವ 3 ಪಂದ್ಯಗಳ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಇದು ಎರಡನೇ ಅರ್ಧಶತಕವಾದ್ರೆ ಆಗಿದೆ. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅಂತೂ ಅದ್ಭುತವಾಗಿ ಮತ್ತು ಅಮೋಘ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಎರಡನೇ ಟಿ20 ಪಂದ್ಯದಲ್ಲಿ ಕೇವಲ 20 ರನ್ ಬಾರಿಸಿದ ಬಳಿಕ ನಮ್ಮ ಇಂಡಿಯನ್ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದರು. ಹೌದು ವೀಕ್ಷಕರ, ಟೀಮ್ ಇಂಡಿಯಾದ ಉದಯೋನ್ಮುಖ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಈಗಾಗಲೇ ತಮ್ಮ ಪ್ರತಿಭೆಯನ್ನು ಸಾಕಷ್ಟು ಗಮನ ಆದ್ರೆ ಸೆಳೆದಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಆರಂಭಿಕ ದಿನಗಳಲ್ಲಿ ಸಿಗುತ್ತಿರುವ ಜನಪ್ರಿಯತೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಭಾವವು ಯುವ ಆಟಗಾರನ ಮೇಲೆ ಪರಿಣಾಮ ಬೀರಬಾರದು ಎಂದು ನಮ್ಮ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಎರಡನೇ ಟಿ20 ಪಂದ್ಯದ ಬಳಿಕ ಮಾತನಾಡಿದ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಇಶಾನ್ ಕಿಶನ್ ಅವರು ಈ ರೀತಿಯಾದ ಹೇಳಿಕೆ ನೀಡಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಎರಡನೇ ಟಿ20 ನಂತರ ಪತ್ರಿಕಾಗೋಷ್ಠಿಯಲ್ಲಿ ಇಶಾನ್ ಕಿಶನ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದರು. ಇನ್ನು ನಾವಿಬ್ಬರು ಬಿಹಾರದವರಾಗಿರುವ ಕಾರಣದಿಂದಾಗಿ ನಮ್ಮ ನಡುವೆ ವಿಶೇಷ ಬಾಂಧವ್ಯವಿದೆ ಎಂದು ಇಶಾನ್ ಕಿಶನ್ ಹೇಳಿದರು. ನಾನು ವೈಭವ್ ಸೂರ್ಯವಂಶಿ ಅವರನ್ನು ನನ್ನ ಕಿರಿಯ ಸಹೋದರನಂತೆ ಪರಿಗಣಿಸುತ್ತೇನೆ ಮತ್ತು ಅನೇಕ ಆಟಗಾರರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಮಾಡುವ ತಪ್ಪುಗಳನ್ನು ಅವರು ತಪ್ಪಿಸಬೇಕೆಂದು ನಾನು ಬಯಸುತ್ತೇನೆ ಎಂದು ಇಶಾನ್ ಕಿಶನ್ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಆ ಸಮಯದಲ್ಲಿ ಅವರು ವೈಭವ್ ಸೂರ್ಯವಂಶಿ ಅವರಿಗೆ ಒಂದು ಸಲಹೆ ಕೂಡ ನೀಡಿದರು. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕೆಂದು ಮತ್ತು ಮೈದಾನದ ಹೊರಗೆ
ತನ್ನನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದಿದೆ. ಆದಾಗ್ಯೂ ವೈಭವ್ ಸೂರ್ಯವಂಶಿ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಳಿಸಿದ ಜನಪ್ರೀತಿಯನ್ನು ಕೆಲವೊಮ್ಮೆ ಆಟಗಾರನ ಗಮನವನ್ನು ಬೇರೆ ಕಡೆಗೆ ಸೆಳೆಯಬಹುದು ಎಂದು ಇಶಾನ್ ಕಿಶನ್ ಅವರು ಹೇಳಿದರು. ಇನ್ನು ವೈಭವ್ ಸುತ್ತಲಿನ ವಾತಾವರಣದಲ್ಲಿ ಸ್ನೇಹಿತರು, ಅಭಿಮಾನಿಗಳು, ಸಾಮಾಜಿಕ ಮಾಧ್ಯಮ ಮತ್ತು ಜನಪ್ರೀತಿ ಸೇರಿದಂತೆ ಹಲವು ಅಂಶಗಳು ಅವರ ಗಮನವನ್ನು ಬೇರೆ ಕಡೆಗೆ ಸೆಳೆಯಬಹುದು. ಆದರೆ ಯಶಸ್ವಿ ಕ್ರಿಕೆಟಿಗನಾಗಬೇಕೆಂದರೆ ಇವೆಲ್ಲವನ್ನು ನಿಯಂತ್ರಿಸಿಕೊಂಡು ಆಟದ ಮೇಲೆಯೇ ಸಂಪೂರ್ಣ ಗಮನ ಹರಿಸಬೇಕೆಂದು ಇಶಾನ್ ಕಿಶನ್ ಹೇಳಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಏನು ಬರೆಯುತ್ತಾರೆ ಅಥವಾ ಏನು ಹೇಳುತ್ತಾರೆ ಎಂಬುದನ್ನು ಹೆಚ್ಚು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಉತ್ತಮ ಪ್ರದರ್ಶನ ಬಂದಾಗಲೂ ಅತಿಯಾದ ಸಂತೋಷ ಅಥವಾ ಕಳಪೆ ಪ್ರದರ್ಶನ ವೇಳೆ ನಿರಾಶೆ ಆಟದ ಮೇಲೆ ಪರಿಣಾಮ ಬೀರುವಂತಾಗಬಾರದು ಎಂದು ಹೇಳಿದರು ಇಶಾನ್ ಕಿಶನ್. ಹೌದು ಸ್ನೇಹಿತರ, ಇಶಾನ್ ಕಿಶನ್ ಮಾತ್ರವಲ್ಲದ ಟೀಂ ಇಂಡಿಯಾದ ಹಿರಿಯ ಆಟಗಾರರಾದ ಅಭಿಷೇಕ್ ಶರ್ಮಾ, ಅಕ್ಷರ್ ಪಟೇಲ್ ಸೇರಿದಂತೆ ಇತರ ಆಟಗಾರರು ವೈಭವ್ ಸೂರ್ಯವಂಶಿ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರಂತೆ. ಇನ್ನು ಯುವ ಆಟಗಾರನಿಗೆ ಅಗತ್ಯ ಸಲಹೆ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ತಂಡದ ಹಿರಿಯ ಆಟಗಾರರು ಪ್ರಯತ್ನಿಸುತ್ತಾ ಇದ್ದಾರೆ ಎಂದು ಇಶಾನ್ ಕಿಶನ್ ಅವರು ಸ್ಪಷ್ಟವಾಗಿ ಹೇಳಿದರು. ಇನ್ನು ಯುವ ಆಟಗಾರನಾಗಿ ವೈಭವ್ ಸೂರ್ಯವಂಶಿಗೆ ಮುಂದೆ ಸಾಕಷ್ಟು ಅವಕಾಶಗಳಿವೆ. ಆದರೆ ಆರಂಭಿಕ ಯಶಸ್ಸು ಅಥವಾ ಕೆಲ ಪಂದ್ಯಗಳಲ್ಲಿ ವೈಫಲ್ಯ ಎರಡೂ ಅವರ ಮನಸ್ಥಿತಿಯನ್ನು ಬದಲಾಯಿಸಬಾರದು ಎಂದು ಇಶಾನ್ ಕಿಶನ್ ಅವರು ಸ್ಪಷ್ಟವಾಗಿ ಹೇಳಿದರು. ಆಟದ ಮೇಲೆ ಸಂಪೂರ್ಣ ಗಮನ ಹರಿಸಿ ನಿರಂತರವಾಗಿ ಪರಿಶ್ರಮ ಪಟ್ಟರೆ ವೈಭವ್ ಸೂರ್ಯವಂಶಿ ಭವಿಷ್ಯದಲ್ಲಿ ಟೀಂ ಇಂಡಿಯಾದ ಪ್ರಮುಖ ಆಟಗಾರನಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಹಿರಿಯ ಆಟಗಾರರ ಈ ಸಲಹೆ ವೈಭವ್ ಅವರ ಮುಂದಿನ ಕ್ರಿಕೆಟ್ ಪ್ರಯಾಣದಲ್ಲಿ ಮಹತ್ವ ಪಾತ್ರ ವಹಿಸಲು ಸಾಧ್ಯವಾಗುತ್ತಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೂರನೇ T20 ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಇದೀಗ ವೈಭವ್ ಸೂರ್ಯವಂಶಿ ಅವರು ತೋರಿಸಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಆಟಗಾರರು ಬ್ಯಾಟಿಂಗ್ ಮಾಡಲು ಸ್ಟ್ರಗಲ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಮಾತ್ರ ಅಮೋಘ ಮತ್ತು ಆಕರ್ಷಕ ಬ್ಯಾಟಿಂಗ್ ಮಾಡಿದ್ದರು. ಬರೋಬ್ಬರಿ ವೈಭವ್ ಸೂರ್ಯವಂಶಿ ಅವರು 81 ರನ್ ಬಾರಿಸುತ್ತಾರೆ. 15 ವರ್ಷಕ್ಕೆ ನಮ್ಮ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟಂತ ವೈಭವ್ ಸೂರ್ಯವಂಶಿ ಇದೀಗ ದಾಖಲೆಗಳ ಮೇಲೆ ದಾಖಲೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡಂತ ಅಭಿಮಾನಿಗಳೆಲ್ಲ ತುಂಬಾನೇ ಖುಷಿಯಾಗಿದ್ದಾರೆ. ಏಕೆಂದರೆ ವೈಭವ್ ಸೂರ್ಯವಂಶಿ ಅವರು ಎಷ್ಟು ಕ್ಲೀನ್ ಆಗಿ ಆಡಿದ್ರು ಅಂತಂದ್ರೆ 50 ರನ್ಗೆ ತಾವೇನು ಪರದಾಡ್ಲಿಲ್ಲ ಮತ್ತು 46-47 ರನ್ ಯಾವಾಗ ಆಗುತ್ತೆ ಆವಾಗ್ನಿಂದ ಬಿಗ್ ಶಾಟ್ಗೆ ನೋಡ್ಲಿಲ್ಲ ಮತ್ತು ತಮ್ಮ ಸಾಮರ್ಥ್ಯ ತೋರಿಸಿದ್ರ ಅಂತಾನೆ ಹೇಳ್ಬಹುದು 50 ರನ್ಗೆ ಹೇಗೆ ಆಡ್ಬೇಕಂದು. ಇನ್ನು 50 ರನ್ ಆಗ್ತಾ ಇದ್ದಂತೆನೆ ತಮ್ಮ ಅಮೋಘ ಬ್ಯಾಟಿಂಗ್ ತೋರಿಸಿದ್ರು ಮತ್ತು ಹೊಡಿಬಡಿ ಆಟಕ್ಕೆ ಮುಂದಾದ್ರು ವೈಭವ್ ಸೂರ್ಯವಂಶಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಬರೋಬ್ಬರಿ 49 ಬಾಲ್ ಅಲ್ಲಿ 81 ರನ್ ಹೊಡಿತಾರೆ. ಇದರಲ್ಲಿ 8-4, 4-6, 165 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ನೀವೆಲ್ಲ ನೋಡ್ತಾ ಇರಬಹುದು, ಮೂರನೇ T20 ಪಂದ್ಯದಲ್ಲಿ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ ಮತ್ತು 165 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಲಿಲ್ಲ. ಹೌದು, ರಿಂಕು ಸಿಂಗ್ ಅವರು ಕೊನೆಯಲ್ಲಿ ಬಂದು ಒಂದು ಒಳ್ಳೆ ನಾಲ್ಕೇನೋ ಆಡ್ತಾರೆ. 14 ಬಾಲ್ ಅಲ್ಲಿ 25 ರನ್ ಹೊಡಿತಾರೆ ಮತ್ತು 178 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೂ ಕೂಡ 30 ರನ್ ದಾಟಲು ಕೂಡ ಸಾಧ್ಯವಾಗ್ಲಿಲ್ಲ ಅಂತ ಹೇಳ್ಬಹುದು ರಿಂಕು ಸಿಂಗ್ ಅವರ ಕೈಯಲ್ಲಿ. ಒಟ್ನಲ್ಲಿ ನಮ್ಮ ಟೀಂ ಇಂಡಿಯಾಗೆ ಸಿಕ್ಕಂತ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಅಂದ್ರೂ ತಪ್ಪಿಲ್ಲ ಇವರಿಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.